ಗುರುತಿಲ್ಲದ ಭಾರತ ಇಲ್ಲ ಅಂತ ಹೇಳ್ತೀವಿ. ರಾಮನ ಹೆಜ್ಜೆ ಗುರುತಿಲ್ಲದ ಒಂದೇ ಒಂದು ರಾಜ್ಯವನ್ನ ಎಕ್ಸಾಂಪಲ್ ಆಗಿ ಕೊಟ್ಬಿಡಿ, ಖಂಡಿತ ಇಲ್ಲ. ಒಂದೇ ಒಂದು ರಾಜ್ಯ ರಾಮನ ಹೆಜ್ಜೆ ಗುರುತು ಇಲ್ಲದೆ ಇರುವಂತಹ ನಿದರ್ಶನಗಳು ನಮ್ಮ ಮುಂದೆ ಬರಲ್ಲ. ಬರೀ ಭಾರತ ಎಕ್ಸಾಂಪಲ್ ಆಗಿ ತಗೊಳ್ಳಲ್ಲ, ಬಹುತೇಕ ಏಷ್ಯಾದ ಅನೇಕ ದೇಶಗಳನ್ನ ಗಮನಿಸಿದ್ರು ಕೂಡ ರಾಮಾಯಣದಲ್ಲಿ ಒಂದೊಂದು ಕಥೆಗಳು ಬರುತ್ತೆ ರಾಮನ ಕುರಿತಾಗಿ. ಶ್ರೀರಾಮಚಂದ್ರ ಹಿಂದೂನೇ ಅಲ್ವಂತೆ, ಮುಸ್ಲಿಂ ಅಂತ ಸಂಸದರು ಹೇಳ್ಬಿಟ್ರು. ಶ್ರೀರಾಮನ ಸರ್ನೇಮ್ ಏನು ಅಂತ ಬಿಜೆಪಿಗೆ ಸವಾಲ್ ಹಾಕ್ಬಿಟ್ಟಿದ್ದಾರೆ. ಇದರಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಶಾಸಕ ಮದನ್ ಮಿಶ್ರಾ, ಟಿಎಂಸಿ ಶಾಸಕ ಮದನ್ ಮಿಶ್ರಾ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳ ಬಿಜೆಪಿ ನಾಯಕರಿಂದ ವಿಡಿಯೋ ಬಹಿರಂಗಗೊಂಡಿದೆ. ರಾಮನನ್ನ ಹಿಂದೂ ಅಂತ ಮೊದಲು ಸಾಬೀತು ಮಾಡಿ ಅಂತ ಬಿಜೆಪಿಗೆ ಸವಾಲ್ ಹಾಕ್ಬಿಟ್ಟಿದ್ದಾರೆ. ಆತನ ಸರ್ನೇಮ್ ಏನ್ ಹೇಳಿ, ಆ ನಂತರ ಮಾತನಾಡಿ, ಆ ನಂತರ ವಾದ ಮಾಡಿ ಅಂತ ಹೇಳ್ತಿದ್ದಾರಂತೆ. ಬಿಜೆಪಿ ನಾಯಕರಿಗೆ ಸಾಲು ಸಾಲು ಸವಾಲ್ ಹಾಕಿದ್ದಾರೆ ಶಾಸಕ ಮದನ್ ಮಿತ್ರ. ಶ್ರೀರಾಮನ ಸರ್ನೇಮ್ ಜಟ್ಮಲಾನಿ ಅಂತ ಲೇವಡಿ ಮಾಡಿದ್ದಾರಂತೆ ಮಿತ್ರ. ಶ್ರೀರಾಮಚಂದ್ರನ ಕುರಿತು ಮತ್ತೊಂದು ಸ್ಫೋಟಕ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ತಮ್ಮ ಸ್ಟೇಟ್ಮೆಂಟ್ ಇಂದ. ಇದೇ ಮೊದಲ, ಖಂಡಿತ ಅಲ್ಲ. ಪ್ರತಿ ಬಾರಿ ಕೂಡ ರಾಮನ ಬಗ್ಗೆ ಒಂದಲ್ಲ ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತಾರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು. ಯಾಕೆ ಹೋಗಿ ಬಂದು ಶ್ರೀರಾಮನೇ ಸಿಗದಾ, ಹೋಗಿ ಬಂದು ಹಿಂದೂ ಭಾವನೆಗಳೇ ಸಿಗೋದಾ, ಇಲ್ಲದೆ ಇರುವಂತಹ ವಿವಾದಗಳನ್ನ ಸೃಷ್ಟಿ ಮಾಡೋದಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಬಾರ್ದಾ? ಇದೇ ಧೈರ್ಯ, ಇದೇ ತಾಕತ್ತು ನಿಮಗೆ ಬೇರೆ ಧರ್ಮದ ದೇವರುಗಳ ಬಗ್ಗೆ ಮಾತನಾಡೋದಕ್ಕೆ ಇರಲ್ವಾ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಶಾಸಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು, ಮದನ್ ಮಿತ್ರ ಅವರು ಮಾತನಾಡಿದ್ದು ಏನು, ಅದರ ಅರ್ಥ ಏನು, ಯಾಕೆ ವಿವಾದ ಸೃಷ್ಟಿ ಆಗ್ತಾ ಇದೆ, ಅವರ ಸ್ಟೇಟ್ಮೆಂಟ್ ಅನ್ನ ಒಂದ್ಸಾರಿ গমনিಸೋಣ। মুসলমান ছিলেন, হিন্দু ছিলেন না। যখন পাগলা হয়ে গেল, সেই যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে পুরি শিশির বাবুর বেটাটা দৌড়ায়, এ ওদিকে দৌড়ায়। এই ভাই রাম হিন্দু ছিল, রাম হিন্দু ছিল। রামের বদলে কি অনেকক্ষণ বাদে একটা বড় কাটিয়া বাবার মতো একটা বড় পাগড়ি করা, মাফ করবেন, কাটিয়া বাবাকে আমি অপমান করিনি, মুখ দিয়ে বেরিয়ে গেছে। জটাধারী একজন ব্রাহ্মণ, সে গম্ভীর ভাবে তার একদিকটা মোদী, একদিকটা অমিত শাহ বলল রাম হিন্দু ছিলেন, রামের টাইটেল ছিল রাম জেঠমালানি। ও লাভলি, আচ্ছা রামের টাইটেল ছিল রাম জেঠমালানি, এই কোন হিন্দু বিশ্বাস করে না জানে? আর এইটা বিশ্বাস করে আপনারা ঢেলে করে পুজো দিতে যাবেন, শান বাজাতে যাবেন? তো আমি বলছি রাম মুসলমান ছিলেন, হিন্দু ছিলেন না। যখন পাগলা হয়ে গেল, সেই যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে পুরি শিশির বাবুর বেটাটা দৌড়ায়, এ ওদিকে দৌড়ায়। এই ভাই রাম হিন্দু ছিল, রাম হিন্দু ছিল। রামের বদলে কি অনেকক্ষণ বাদে একটা বড় কাটিয়া বাবার মতো একটা বড় পাগড়ি করা, মাফ করবেন, কাটিয়া বাবাকে আমি অপমান করিনি, মুখ দিয়ে বেরিয়ে গেছে। জটাধারী একজন ব্রাহ্মণ, সে গম্ভীর ভাবে তার একদিকটা মোদী, একদিকটা অমিত শাহ বলল রাম হিন্দু ছিলেন, রামের টাইটেল ছিল রাম জেঠমালানি। ও লাভলি, আচ্ছা রামের টাইটেল ছিল রাম জেঠমালানি, এই কোন হিন্দু বিশ্বাস করে না জানে? আর এইটা